ಸಿಂಹರಾಶಿ ಮಾನಸಿಕವಾಗಿರ್ತಕ್ಕಂಥ ಒತ್ತಡ, ಅಸಹನೆಗಳು ಬೆಳೆಯತಕ್ಕಂತಹ ತಿಂಗಳಿದೆ. ಸ್ವಲ್ಪ ಜಾಗೃತೆಯಿಂದ ಇರಬೇಕು. ಯಾಕೆ ಅಂತಂದರೆ ದ್ವಿತೀಯಾಧಿಪತಿಯಾಗಿರ್ತಕ್ಕಂಥ ಬುಧನಿಗೆ ಬಲ ಇಲ್ಲ, ಸಪ್ತಮದಲ್ಲಿ ಪಾಪಗ್ರಹರ ಯುತಿ, ಅಷ್ಟಮದಲ್ಲಿ ಶನಿ ಆಲ್ರೆಡಿ ಇದ್ದಾನೆ, ರವಿಯೂ ಇದ್ದಾನೆ. ರವಿಯು ಅಷ್ಟಮದಲ್ಲಿ ಅಷ್ಟು ಬಾಧಕನಲ್ಲ, ಆದರೆ ಅಷ್ಟಮದಲ್ಲಿ ಪಾಪಗ್ರಹರು ಇದ್ದಾಗ ರವಿ ಹೋದಾಗ ರವಿಯೂ ಕೂಡ ಬಾಧಕನಾಗ್ತಾನೆ, ತಿಳ್ಕೋಬೇಕು ಸರಿಯಾಗಿ. ಹಾಗಾಗಿ 7ನೇ ಮನೆ 8ನೇ ಮನೆ ನಮಗೆ ಎಲ್ಲ ಬಗೆಯ ಏಳಿಗೆಯನ್ನು ಕೊಡ್ತಕ್ಕಂಥ, ಅದಕ್ಕೆ ಅದನ್ನು 7 ಅಂತ ಕರೆಯೋದು. 7 ಅಂದರೆ ಎದ್ದೇಳು ಅಂತಲೂ ಆಗ್ತದೆ, 7 ಅಂದರೆ ನಂಬರೂ ಆಗ್ತದೆ, ಆಯಿತಾ. 8ನೇ ಮನೆಯೂ ಕೂಡ ಗತಿಯನ್ನು ಸೂಚನೆ ಮಾಡ್ತಕ್ಕಂಥದ್ದು. ಕೊನೆಗೆ ಮರಣ ಅನ್ನೋದು ಒಂದು ಗತಿ ಅಲ್ವಾ. 8ನ್ನು ಮರಣದಿಂದಲೂ ಚಿಂತನೆ ಮಾಡಿದ್ದಾರೆ. 8 ಅಂದರೆ ಬರೀ ಅಶುಭ ಮರಣ ಅಂತ ಮಾತ್ರ ಅರ್ಥ ಅಲ್ಲ, ಅಂದರೆ ಅದು ಗತಿ ಅಂತ. 8ನೇ ಮನೆಗೆ ಒಂದು 7ನೇ ಮನೆಯ ಉನ್ನತಿ, 8ನೇ ಮನೆಯ ಗತಿ ಅಂತಂದರೆ ಸ್ಪೀಡ್. ಇದೆರಡಕ್ಕೂ ಕೂಡ ಸಿಂಹರಾಶಿಯವರಿಗೆ ಸ್ವಲ್ಪ ದೋಷ ಇರತಕ್ಕಂತಹ ತಿಂಗಳು. ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಓಡಾಟದಲ್ಲಿ ಬಹಳ ಎಚ್ಚರಿಕೆ ಇರಬೇಕು. ನಿಮ್ಮ ಜಾತಕದಲ್ಲಿ ಅಷ್ಟಮಾಂಶವು ಹೇಗಿದೆ ಅಂತಂತ ನೋಡಿಕೊಂಡು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಹಶಾಂತಿಗಳನ್ನು ಅಥವಾ ಗ್ರಹ ಕಳಶ ಪೂಜೆಯನ್ನಾದರೂ, ಹೋಮ ಆಗದೆ ಹೋದರೆ ನವಗ್ರಹದ ಕಳಶಾರ್ಚನೆಯನ್ನು ಮಾಡಿ ಹೋಮ ದ್ರವ್ಯಗಳ ನವಗ್ರಹ ದ್ರವ್ಯಗಳನ್ನು ದೇವಸ್ಥಾನಕ್ಕೆ ದಾನ ಮಾಡುವುದರಿಂದಲೂ ಕೂಡ ಗ್ರಹ ದೋಷಗಳು ಪರಿಹಾರ ಆಗ್ತದೆ. ಒಂದಷ್ಟು ಧ್ಯಾನ, ಸ್ವಲ್ಪ ಜಪ ಇದಕ್ಕೆ ಪೂರಕವಾಗಿ ಮಾಡ್ತಕ್ಕಂಥದ್ದು ಸಿಂಹರಾಶಿಯವರಿಗೆ. ನರಸಿಂಹನಾಮ ಜಪ, ಕೇಶವನಾಮ ಜಪ, ರಾಮನಾಮ ಜಪ. ಸಿಂಹರಾಶಿಗೆ ರಾಮದೇವರಿಗೆ ಬಹಳ ಕಾರಕತ್ವ ಇರತಕ್ಕಂಥದ್ದು. ರಾಮನ ಜಪ ಮಾಡ್ತಕ್ಕಂಥದ್ದು, ಸೀತಾರಾಮರ ಸೇವೆಯನ್ನು ಮಾಡ್ತಕ್ಕಂಥದ್ದು, ಇದೆಲ್ಲ ಬಹಳ ಒಳ್ಳೆಯ ಮಾನಸಿಕ ನೆಮ್ಮದಿ. ಹೊರಗಡೆ ಎಷ್ಟು ಬೇಕಾದರೂ ನಾವು ಸಮಸ್ಯೆಗಳನ್ನು ಎದುರಿಸಬಹುದು, ಅಥವಾ ಎದುರಿಸದೆ ನಾವು ಬೇರೆ ಕಡೆನೂ ಅದಕ್ಕೆ ಬಿಟ್ಟು ಹೋಗಬಹುದು. ಆದರೆ ಒಳಗೆ ನಡೀತಾ ಇರತಕ್ಕಂತಹ ಒಂದು ಚಿಂತೆ ಏನಿದೆ, ಅಥವಾ ಅಸಮಾಧಾನ ಏನಿದೆ, ಅದನ್ನು ನಾವು ಬಿಟ್ಟು ಹೋಗಲಿಕ್ಕಾಗಲ್ಲ. ನಾವು ಅದನ್ನು ಶಮನ ಮಾಡಬೇಕು. ಆ ಶಮನ ಮಾಡಬೇಕಂತಂದರೆ ಧ್ಯಾನ, ನಾಮಜಪ, ಒಂದಷ್ಟು ಯೋಗಾಸನಗಳು, ಇದನ್ನು ಮಾಡಿಕೊಂಡು ನಾವು ಸಮಾಧಾನ ಚಿತ್ತವನ್ನು ತಂದುಕೊಳ್ಬೇಕು. 7ನೇ ಮನೆ 8ನೇ ಮನೆ ಕೆಟ್ಟಿದೆ ಅಂದರೆ ಎಲ್ಲಿಂದ ಸಮಾಧಾನ ಬರೋದು? ಆದರೆ ಅದನ್ನೇ ಸಾಧನೆ ಮಾಡಿಕೊಳ್ಬೇಕು ಅನ್ನೋದು. ಎಕ್ಸಾಮಲ್ಲಿ ಒಂದು 30 ಪುಸ್ತಕಗಳ ಒಟ್ಟಿಗೆ 1.5 ಗಂಟೆಯಲ್ಲಿ ಕೂತ್ಕೊಂಡು ಬರಿಬೇಕಲ್ಲ. ಹೇಗೆ ಬರೆಯೋದು? 1.5 ಗಂಟೆಯಲ್ಲಿ 30 ಪುಸ್ತಕದಲ್ಲಿರ್ತಕ್ಕಂಥ ನಾನಾ ವಿಷಯಗಳನ್ನು, ಅದನ್ನೇ ಎಕ್ಸಾಮ್ ಅನ್ನೋದು. ಆ ಎಕ್ಸಾಮ್ ಪಾಸ್ ಮಾಡಿದ್ರೇ ಮುಂದಿನ ತರಗತಿಗೆ ಹೋಗಲಿಕ್ಕಾಗೋದು. ಜೀವನ ಅಂದರೂ ಹಾಗೆಯೇ. ಸಪ್ತಮವು ಕೆಟ್ಟಿದೆ, ಅಷ್ಟಮವು ಕೆಟ್ಟಿದೆ, ನವಮವು ಕೆಡುತ್ತೆ ಶುಕ್ರ ರವಿಯಿಂದ 14ನೇ ತಾರೀಕು ನಂತರ ಅಂತಂತಂದರೆ ಹೇಗೆ ಸಮಾಧಾನ ಪಡೋದು ಅಂದರೆ ಅದನ್ನೇ ಸಾಧನೆ ಅಂತನ್ನೋದು. ಅದಕ್ಕೆ ನಾನು ಸೂಚನೆ ಮಾಡ್ತಕ್ಕಂಥ ಸಣ್ಣ ಪುಟ್ಟ ಪರಿಹಾರಗಳು, ಸೂಚನೆ ಕೊಡ್ತಕ್ಕಂಥ ಕೆಲವೊಂದು ಪಾಯಿಂಟ್ಸು ನಿಮಗೆ ಅನುಕೂಲಕರ ಆಗಲಿ ಅಂತ ನನ್ನ ಆಶಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.